ಎಲ್ಲರಿಗೆ ನಮಸ್ಕಾರ. ಮೊದಲವಾಗಿ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿದು ಎಲ್ಲ ವೋಟರ್ಸ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ನನಗೆ ಆರಿಸಿದ ಬಂದ ಮೇಲೆ ನಾ 2.25 ವರ್ಷ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಸುರ್ಜೇವಾಲಾ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಸಚಿವರು, ಜಿಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಅವರು, ಮೇಡಮ್ ಎಲ್ಲರಿಗೆ ನನಗೆ ಸಪೋರ್ಟ್ ಮಾಡಿ ಈಗ ಒಂದು ಜವಾಬ್ದಾರಿ ನಮಗೆ ನನ್ನ ಮೇಲೆ ಕೊಟ್ಟಿದ್ದಾರೆ. ನಮ್ಮ ಬರೀ ಕ್ಷೇತ್ರ ಎಲ್ಲ ಪೂರ್ಣ ಸಿಟಿದು ಡೆವಲಪ್ಮೆಂಟ್ ಮಾಡಿ ಒಂದು ಒಳ್ಳೆ ಸಿಟಿ ಮಾಡಲಿಕ್ಕೆ ನಾವೆಲ್ಲ ಶಾಸಕರು, ಸಚಿವರು ಎಲ್ಲರೂ ಪ್ರಯತ್ನ ಮಾಡ್ತೀವಿ. ನಮ್ದು ಕರ್ತವ್ಯ ಇದೆ. ಬೆಳಗಾಂ ಸಿಟಿ ನಮ್ಗೆ ಭಾಳ ಕೊಟ್ಟಿದೆ. ನನ್ನ ಕರ್ತವ್ಯ ಬೆಳಗಾಂ ಸಿಟಿ ಸಲುವಾಗಿ ನಾವು ಎಲ್ಲ ಕೂಡ ಒಕ್ಕಟ್ಟಾಗಿ ನಾವು ಕೆಲಸ ಮಾಡಬೇಕು. ಎಸ್ಪೆಷಲಿ ನಾನು ಜಿಲ್ಲಾ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀ ಮೇಡಮ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅವರಿಬ್ಬರು ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಯತೀಂದ್ರ ಸಾಹೇಬರಿಗೆ ಎಲ್ಲರಿಗೆ ಮಂತ್ರಿ ಸ್ಥಾನ ನಾ ಸ್ವತಃ ಕೇಳಲಿಲ್ಲ. ಉತ್ತರ ಕರ್ನಾಟಕ ನಮ್ಮ ಮಂದಿ ಕೇಳಿದ್ರು ನನ್ನ ಸಲುವಾಗಿ ನಾನು ಅದು ಒಪ್ಕೊಂತೇನೆ. ಯಾರು ಇರಲಿಲ್ಲ, ಹೈಕಮಾಂಡ್ ವಿಚಾರ ಮಾಡಿ ಅಂತ ಅವರು ಸೀನಿಯರ್ಸ್ ಅದಾರ ಬ್ಯಾಂಗ್ಳೂರ್ದಲ್ಲೇ, ಅವ್ರಿಗೆ ಕೊಟ್ಟಿದ್ದಾರೆ. ಅದನ್ನ ಸಂತೋಷ ಇದೆ. ಏನಿಲ್ಲ, ಈಗ ಕೂಡ ಅನ್ನುವಂಥದ್ದು ಯಾರು ಅತೃಪ್ತಿದಾರಲ್ಲ ಅವ್ರನ್ನ ಸಮಾಧಾನ ಮಾಡಕ್ಕೆ ನಾನು ಲಾಸ್ಟ್ ಟೈಮ್ ಲಕ್ಷ್ಮಣರಾವ್ ಚಿಗಳೆ ಅವರು ಟಿಕೆಟ್ ಕೇಳಿದ್ರು, ಟಿಕೆಟ್ ತಪ್ಪಿದ ತಕ್ಷಣ ಅವ್ರಿಗೆ ಇದು ಮಾಡಿದ್ರು. ನಾನು ಹೇಳಲಿಲ್ಲ, ಪ್ರೆಸ್ ಮುಂದೆ ಹೇಳಲಿಲ್ಲ. ಯಾವಾಗ ಏನು ಹೇಳಿದ್ದೆ ಆ ವೇಳೆಗೇನು ಹೈಕಮಾಂಡ್ ವಿಚಾರ ಮಾಡಿ ಅವ್ರು ಏನ್ ಮಾಡ್ತಾರೆ ಅದು ಮಾಡ್ಲಿ. ಕೊಟ್ಟಿದ್ದಂದ್ರೆ ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ. ಬೆಂಗಳೂರು ಬಿಟ್ರೆ ಬೆಳಗಾವಿನ ದೊಡ್ಡ ಜಿಲ್ಲೆ. ಆ ರಾಜಧಾನಿ ಇದೆ, 2ನೇ ರಾಜಧಾನಿ. ಅಲ್ಲಿ 6-7 ಕೊಡ್ತಾರೆ, ಇಲ್ಲಿ 1-3 ಕೊಡಕ್ ಆಗುದಿಲ್ವಾ ಸಚಿವ ಸ್ಥಾನ? ಯಾಕೆ ಕೇಳಬಾರ್ದು ನೀವು ಅಂತ? ನೀವು ಕೇಳಿದಕ್ಕಂತಂದ್ರೆ ನಾಳೆ ಒಂದಕ್ಕೆ ಬಂದು ನಿಲ್ತಾರೆ. ಈಗ ಇನ್ನೊಂದು ಕೊಡ್ತಾರೋ ಮೇಡಮ್ ಅದಾರು ಜಿಲ್ಲಾ ನಮ್ಮಲ್ಲಿ ಇನ್ನೊಂದು ಕೊಡಿ, ಅದನ್ನ ನಾವು ಹೇಳಿದ್ದೇವೆ. ಮೊಬೈಲ್ಸ್ ಕೋಟಾದಲ್ಲೇನೂ ಇದೆ, ನಮ್ಮ ಜಿಲ್ಲಾದ ಸೀನಿಯರ್ ಲೀಡರು ಇದ್ದಾರೆ. ಅವ್ರು ಕೊಡಿ ಅಂದ್ರೆ ನಾವು ಬೇಡಿಕೆ ಮಾಡಿದ್ದೀವಿ, ಕೊಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅದು ಕೊನೆ 2 ವರ್ಷ, ಈಗಲೂ ಅದೇ ಕೊನೆ 2 ವರ್ಷದಾಗ ನಿಮ್ಗೆ ಮತ್ತೆ ನಮ್ಮ ಸಿಟಿಗೆ ಡೆವಲಪ್ ಮಾಡ್ಲಿಕ್ಕೆ ನಾ ಇಲ್ಲಿಂದ ಬಂದಿದ್ದೀನಿ. ನನ್ ಬರ್ತ್ ಇಲ್ಲೇ ನಮ್ಮ ಸಿಟಿ. ಇದು ಕೊಟ್ಟಿದ್ಮೇಲೆ ಇತರ ಪಕ್ಷ ಜಾಸ್ತಿ ಏನ್ ಬೇಕು ನನ್ಗೆ? ಸಮಾಧಾನ ಇಲ್ಲ ನಮ್ಗೆ ಏನು ಆ ಸಂಬಂಧ ಇಲ್ಲ. ಕೊಟ್ಟಿದ್ದೇನೆ, ಎಲ್ಲಾರ್ಗೆ ನಾ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಹೈಕಮಾಂಡ್ಗೆ ಧನ್ಯವಾದ. ಬೆಳಗಾವಿದು ಉತ್ತರ ಕ್ಷೇತ್ರ ಶಾಸಕರಾದ್ರೂ ಕೂಡ 5 ಜಿಲ್ಲೆಯ ನಿಮ್ಮ ಸಮುದಾಯದ ಮುಖಂಡರೆಲ್ಲರೂ ಬಂದಿದ್ರು. ಅವ್ರಿಗೆ ಈ ನಿರ್ಧಾರ ಬೇಸರ ಆಗಿಲ್ಲ ಏನಂತ ನಿಮ್ಗೆ ಪಡೆದೇ ಇರೋದು? ಇಲ್ಲ, ಅವ್ರಿಗೆ ಅವ್ರಿಗೆ ಹೇಳಿದ್ದೀನಿ ನಾನು. ಅವರು ಒಪ್ಕೊಂಡಿದ್ದಾರೆ. ಬ್ಯಾಂಗ್ಳೂರ್ ಸೈಡ್ ದಲ್ಲೇ ನಮ್ಮ ಸೀನಿಯರ್ಸ್ ಶಾಸಕರು ಆದಾರು, ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಭೇಟಿಯಾಗಿ ಕಾಂಗ್ರೆಚುಲೇಟ್ ಮಾಡಿ ಬಂದಿಲ್ಲ. ಸರ್ಕಾರ ರಚನೆ ಆಗಿದ್ದು ಬೆಂಗಳೂರು ಶಾಸಕರಿಂದ, ಉತ್ತರ ಕರ್ನಾಟಕದಾಗಿರೋ ಲಿಂಗಾಯತ ಸಂಖ್ಯಾತ ಶಾಸಕರಿಂದ ಸರ್ಕಾರ ರಚನೆ ಆಗಿದೆ. ಬಿಜೆಪಿ ಅತಿ ಹೆಚ್ಚು ಕ್ಷೇತ್ರವನ್ನು ಗೆಲ್ಕೊಂಡ್ ಬಂದಿದ್ದಾರೆ. ಕೊಡ್ಲಿಕ್ಕೆ ಬರೀ 34 ಸ್ಥಾನ ಇದೆ. ಯಾರ್ಯಾರು ಕೊಡೋದು, ಏನೇನು ಕೊಡೋದು ಅದೆಲ್ಲ ವಿಚಾರ ಮಾಡಿ ಹೈಕಮಾಂಡ್ ಕೊಡ್ತಾರೆ. ಮುಂದಿದೆ ಮುಂದೆ. ನಂದು ಮುಖ್ಯ ಒಂದು 4-5 ಪಾಯಿಂಟ್ ಇದೆ. ಒಂದು ನಮ್ದು ಎಲ್ಲ ಸಿಟಿದು ಮತ್ತು ಡಿಸ್ಟ್ರಿಕ್ಟ್ದು
ಸ್ಟೂಡೆಂಟ್ಸ್ ಅವರು ಇಂಜಿನಿಯರಿಂಗ್ ಮಾಡಿ, ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿ, AI ಮಾಡಿ ಎಲ್ಲ ಹೊರಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ, ಪೂನಾಗೆ, ಹೈದರಾಬಾದ್ಗೆ, ಮುಂಬೈಗೆ, ಹೊರಗೆ. ಇಲ್ಲೇ ಒಂದು IT ಪಾರ್ಕ್ ಮಾಡೋದು ಒಂದು ವಿಚಾರ ಇಟ್ಟಿದ್ದೀನಿ. ನಾ ಎಲ್ಲರಿಗೂ ತಗೊಂಡು ಅದೊಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ.